ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳ್ತಾ ಇವತ್ತು ನಾವು ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವಿವತ್ತು ಬಂದಿರುವಂತಹ ಜಾಗ ಭದ್ರಾದಲ್ಲಿದ್ದೇವೆ. ಈ ಭದ್ರಾ ಮಾರುತಿ ದೇವಸ್ಥಾನವು ಭಾರತದ ಮಹಾರಾಷ್ಟ್ರದ ಕುಲ್ದಾಬಾದ್ನಲ್ಲಿರುವ ಹಿಂದೂ ದೇವಾಲಯವಾಗಿದೆ. ಇದು ಎಲ್ಲೋರ ಗುಹೆಗಳಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ಮಲಗಿರುವಂತಹ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನಾವು ನೋಡಬಹುದು. ಈ ಥರ ರೇರ್ ಆಗಿರುವಂತಹ ದೇವಸ್ಥಾನಗಳು ನಮಗೆ ನೋಡೋದಕ್ಕೆ ಸಿಗೋದು ಬರೀ ಭಾರತದಲ್ಲಿ 3 ಸ್ಥಳಗಳಲ್ಲಿ. ಮೊದಲನೆಯದಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಗಂಗಾ ನದಿಯ ದಡದಲ್ಲಿರುವ ದೇವಾಲಯವು 2ನೇ ಗಮನಾರ್ಹ ಸ್ಥಳವಾಗಿದೆ. 3ನೆಯದು ಮಧ್ಯಪ್ರದೇಶದ ಜಾಮ್ ಸವಾಲಿಯಲ್ಲಿ ಭದ್ರಾ ಮಾರುತಿ ದೇವಸ್ಥಾನ ಛತ್ರಪತಿ ಶಿವಾಜಿ ಸಾಂಬಾಜಿನಗರ ಜಿಲ್ಲೆಯ ಪ್ರಸಿದ್ಧಿ ಪ್ರವಾಸಿ ತಾಣವಾಗಿದೆ. ಈ ದೇವಸ್ಥಾನಕ್ಕೆ ಭದ್ರಾ ಮಾರುತಿ ಅಂತ ಯಾಕೆ ಹೆಸರು ಬಂದಿದೆ ಅಂತ ಹೇಳಿದರೆ, ಇದನ್ನು ಭದ್ರಸೇನ ಎಂಬ ರಾಜರು ಕಟ್ಟಡವನ್ನು ನಿರ್ಮಾಣ ಮಾಡಿರೋದಕ್ಕೆ ಇದಕ್ಕೆ ಭದ್ರಾ ಮಾರುತಿ ಅಂತ ಹೆಸರನ್ನು ಕರೀತಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವು ನೋಡಿ ಯಾವ ಥರ ಆಂಜನೇಯ ಸ್ವಾಮಿ ಮಲಗಿರುವಂಥ ಒಂದು ದೃಶ್ಯವನ್ನು ನಾವು ನೋಡ್ಬೋದು. ನೋಡಿ, ಈ ದೇವಸ್ಥಾನವನ್ನು ಬಿಳಿ ಮಾರ್ಬಲ್ ಕಲ್ಲುಗಳಿಂದ ಕಟ್ಟಿದ್ದು. ಈ ದೇವಸ್ಥಾನವು ಬರೋಬ್ಬರಿ 725 ಮೀಟರ್ ಅಂದರೆ 2379 ಅಡಿಗಳಷ್ಟಿದೆ. ಆಂಜನೇಯ ಸ್ವಾಮಿ ಯಾಕೆ ಈ ಭದ್ರಾ ಒಂದು ದೇವಸ್ಥಾನದಲ್ಲಿ ಮಲಗಿರುವಂತಹ ಒಂದು ವಿಗ್ರಹ ಇದೆ ಅಂತ ಹೇಳಿದರೆ, ರಾಮಾಯಣ ಕಾಲದಲ್ಲಿ ಲಕ್ಷ್ಮಣ ಮತ್ತು ರಾವಣನ ಮಗನಾದ ಇಂದ್ರಜಿತನ ನಡುವೆ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಇಂದ್ರಜಿತ ಲಕ್ಷ್ಮಣನಿಗೆ ಶಕ್ತಿಬಾಣ ಎಂಬ ಮಾರಕ ಆಯುಧದಿಂದ ಹೊಡೆಯುತ್ತಾರೆ. ಹೊಡೆದಾಗ ಲಕ್ಷ್ಮಣನು ಪ್ರಜ್ಞೆ ತಪ್ಪುತ್ತಾನೆ. ಇದರಿಂದ ಚಿಂತಿತಗೊಂಡ ಶ್ರೀರಾಮರು ತನ್ನ ಪ್ರೀತಿಯ ತಮ್ಮನಾದ ಲಕ್ಷ್ಮಣನು ಬೇಗ ಗುಣಗೊಳ್ಳಲಿ ಎಂದು ಚಿಂತಿಸುತ್ತಾರೆ. ವಾನರರ ಸಲಹೆಗಾರರಾದ ಜಾಂಬವಂತರು ಇದಕ್ಕೆ ಒಂದು ಮೂಲಿಕೆ ಇದೆ, ಅದರ ಬಗ್ಗೆ ಸಲಹೆ ನೀಡುತ್ತಾರೆ. ಆ ಮೂಲಿಕೆಯೇ ಸಂಜೀವಿನಿ. ಈ ಸಂಜೀವಿನಿ ಮೂಲಿಕೆಯು ಋಷಭ ಮತ್ತು ಕೈಲಾಸ ಪರ್ವತ ಶ್ರೇಣಿಗಳ ನಡುವೆ ಇರುವ ವಿಶ್ವಾಸಘಾತುಕ ಪ್ರದೇಶದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಎಲ್ಲ ವಾನರರು ಹಿಂದೇಟನ್ನು ಹಾಕುತ್ತಾರೆ, ಏಕೆಂದರೆ ಇದು ಅತ್ಯಂತ ಭಯಾನಕ ಮತ್ತು ಅತ್ಯಂತ ಅಪಾಯಕಾರಿಯಾದಂತಹ ಜಾಗವಾಗಿರುತ್ತದೆ. ಆಗ ಆಂಜನೇಯ ಸ್ವಾಮಿಯು ನಾನು ಹೋಗುತ್ತೇನೆ ಸಂಜೀವಿನಿ ಮೂಲಿಕೆಯನ್ನು ತರಲು ಎಂದು ಜಾಂಬವಂತರಿಗೆ ಹೇಳುತ್ತಾರೆ. ಆದರೆ ಎಲ್ಲ ವಾನರರು ಒಂದು ಕ್ಷಣ ಆಶ್ಚರ್ಯಚಕಿತರಾಗುತ್ತಾರೆ, ಏಕೆಂದರೆ ಅದು ಅಪಾಯಕಾರಿಯಾಗಿರುವಂತಹ ಜಾಗವಾಗಿರುತ್ತದೆ.